ಹಾಗಾದ್ರೆ ನಿಮ್ಮಲ್ಲಿ ಯಾರೆಲ್ಲ ವಿಮಾನದಲ್ಲಿ ಬಂದಿದ್ದೀರಿ? ಹೌದು, ನಿನ್ನನ್ನು ನಾನು ನೋಡಿದ್ದೆ. ಎಕನಾಮಿಯಲ್ಲಿ ಕುಳಿತಿದ್ದೀಯಲ್ಲ, ಸೂಟ್ ಬೂಟ್ ಹಾಕೊಂಡು, ಆದ್ರೆ ಇಂಗ್ಲಿಷ್ ಮಾತಾಡ್ತಾ ಎಕನಾಮಿಯ ಮಧ್ಯದ ಸೀಟ್ನಲ್ಲಿ ತುಂಬಿಕೊಂಡು. ನೀನ್ ಖಂಡಿತ ಯಾವುದೋ ಕಂಪನಿಯ ಮ್ಯಾನೇಜರ್ ಆಗಿರ್ಬೇಕು. ಅರೆ, ನನ್ಗೆ ಅರ್ಥ ಆಗುದಿಲ್ಲ, ಕಾರ್ಪೊರೇಟ್ಗಳು ತಮ್ಮ ಸೀನಿಯರ್ಗಳೊಂದಿಗೆ ಹೀಗೆ ಯಾಕೆ ಮಾಡ್ತಾರೆ? ಆಫೀಸಲ್ಲಿ ಅವರಿಗೆ ಒಂದು ದೊಡ್ಡ ಕ್ಯಾಬಿನ್, ಒಬ್ಬ ವೈಯಕ್ತಿಕ ಸಹಾಯಕ, ರಿಸರ್ವ್ ಪಾರ್ಕಿಂಗ್, ಗಾಲ್ಫ್ ಕ್ಲಬ್ ನ ಸದಸ್ಯತ್ವ ಸಿಗುತ್ತದೆ. ಆದ್ರೆ ಏರ್ಪೋರ್ಟ್ ನಲ್ಲಿ ಅದೇ ಎಕಾನಮಿ ಲೈನ್, ಜನಸಂದಣಿ ಕಿಕ್ಕಿರಿದು ತುಂಬಿರುತ್ತದೆ. ಮತ್ತು ಒಂದು ವೇಳೆ ಏರ್ಪೋರ್ಟ್ ನಲ್ಲಿ ಸ್ವಲ್ಪ ಊಟ ಮಾಡಿದ್ರು ತಮ್ಮ ಆಫೀಸ್ಗೆ ತಲುಪಿದ ತಕ್ಷಣವೇ ರೀಇಂಬರ್ಸ್ಮೆಂಟ್ ಹುಡುಕುತ್ತಾರೆ. ಆಗಿತ್ತು ತಾನೆ ಗುರು? ಇದೇ ಸತ್ಯ. ನಿನ್ನ ಕಂಪನಿ ನಿನ್ನನ್ನು ತುಂಬಾ ಪ್ರೀತಿಸುತ್ತೆ ಅಂತ ನೀನ್ ಅನ್ಕೊಂಡಿದ್ದೀಯಲ್ವಾ? ಒಂದ್ಸಲ ಅವ್ರ ಹತ್ರ ಎಕಾನಮಿಗಿಂತ ಮೇಲಿನ ಟಿಕೆಟ್ ಕೇಳಿ ನೋಡು. ನೀನ್ ಜೀವನದಲ್ಲಿ ಪ್ರೀತಿ ಇಷ್ಟು ವೇಗವಾಗಿ ದ್ವೇಷವಾಗಿ ಬದಲಾಗೋದು ನೋಡಿರಲ್ಲ. ತುಂಬಾ ಅನ್ಯಾಯವಾಗಿದೆ. ಅರೆ, ಯಾರಾದ್ರೂ ಕೇಳ್ತಿದ್ದೀರಾ ಕಾರ್ಪೊರೇಟ್? ನಿಮ್ಮ ಸೂಟೆಡ್ ಬೂಟೆಡ್ ಉದ್ಯೋಗಿಗಳಿಗೆ ಸ್ವಲ್ಪ ಆದ್ರೂ ಗೌರವ ಕೊಡಿ. ಅಣ್ಣ, ಕಂಪನಿಯ ಆರ್ಥಿಕತೆ ಇವ್ರ ಮೇಲೆ ನಿಂತಿದೆ ಮತ್ತು ನೀವು ಇವ್ರನ್ನೇ ಆರ್ಥಿಕವಾಗಿ ಕುಗ್ಗಿಸಿದ್ದೀರಿ. ಅಯ್ಯೋ, ಹೌದು, ನಿಜ. ಸರಿ, ಈಗ ಮುಂದೆ ಹೋಗೋಣ. ಹಾಗಾದ್ರೆ ಇದು ರೈಲಿನದ್ದು ಅನ್ಸ್ತಿದೆ. ಮೇಡಮ್, ನೀವು ಕೂಡ ಫ್ಲೈಟ್ ನಲ್ಲಿ ಬಂದಿದ್ದೀರಿ ಮತ್ತು ನಮಗಿಂತ ಸ್ವಲ್ಪ ಉತ್ತಮವಾಗಿ ಪ್ರಯಾಣಿಸಿ ಬಂದಿದ್ದೀರಿ ನೀವು. ಹೌದು, ಪ್ರೀಮಿಯಂ ಎಕಾನಮಿ. ಪಕ್ಷ ನಿಮ್ ಕಂಪನಿಯ ಆ ಫಂಡ ಇಲ್ಲ ಅಂದ್ರೆ 8 ಗಂಟೆಗಿಂತ ಕಡಿಮೆ ಅವಧಿಯ ಫ್ಲೈಟ್ ಆಗಿದ್ರೆ ಎಕಾನಮಿಯೇ ಸಿಗುತ್ತದೆ ಅಂತ, ಹಾಗೇನೇ ಇಲ್ವಲ್ಲ? ಇಲ್ಲ ಇಲ್ಲ. ಯಾರು ನಿಮ್ಮ ಹಕ್ಕಿಗಾಗಿ ನಾನು ಇಲ್ಲಿ ಹೋರಾಡ್ತಿದ್ದೇನೆ. ನೀವೀಗ ಹೋಗಿ ನಿಮ್ ಕಂಪನಿಯಲ್ಲಿ ಹೇಳಿ, ನನಗೆ ಅಪ್ಗ್ರೇಡ್ ಬೇಕು, ನನ್ನ ಕಾಲುಗಳು ಉದ್ದವಾಗಿವೆ ಮತ್ತು ನನಗೆ ಲೆಗ್ ರೂಮ್ ಬೇಕು ಅಂತ ಹೋರಾಡ್ತೀನಿ. ಹೌದು ಸರ್, ನಾನು ಪ್ರಯತ್ನ ಮಾಡುವೆ. ಮತ್ತು ನೀನು ಕನಿಷ್ಠ ಇಕಾನಮಿವರೆಗಾದ್ರೂ ಪ್ರಯತ್ನಿಸಿ ನೋಡಿ. 2ನೇ ದರ್ಜೆಯ AC.